ಇನ್ನು ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಈ ನಡುವೆ ಪದ್ಮಲತಾ ಕೇಸ್ ರಿಓಪನ್ ಆಗುತ್ತಾ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಪ್ರಕರಣ ಬಗ್ಗೆ ಪದ್ಮಲತಾ ಸಹೋದರಿ ಇಂದ್ರಾವತಿ ಏನ್ ಹೇಳಿದ್ರು ಅನ್ನೋ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ ನೋಡೋಣ ಬನ್ನಿ. ನಾಲ್ಕು ದಶಕಗಳ ಬಳಿಕ ಮುನ್ನೆಲೆಗೆ ಪದ್ಮಲತಾ ಕೇಸ್. ಎಸ್ಐಟಿ ತನಿಖೆಗೆ ಆಗ್ರಹಿಸಿದ ಸಹೋದರಿ ಇಂದ್ರಾವತಿ. ಧರ್ಮಸ್ಥಳ ರಹಸ್ಯ, ಶವಕ್ಕಾಗಿ ಎಸ್ಐಟಿ ತೀವ್ರವಾದ ಶೋಧ. ನಿಗೂಢ ವ್ಯಕ್ತಿ ನೀಡಿದ ದೂರಿನ ಅನ್ವಯ ಧರ್ಮಸ್ಥಳದಲ್ಲಿ ಎಸ್ಐಟಿ ಅಧಿಕಾರಿಗಳು ಶವಗಳಿಗಾಗಿ ತೀವ್ರವಾದ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಈ ಮಧ್ಯೆ 4 ದಶಕಗಳ ಹಿಂದೆ ಸಾವಿಗೀಡಾದ ಪದ್ಮಲತಾ ಸಾವು ಕೇಸ್ ಮತ್ತೆ ಚರ್ಚೆಗೆ ಗ್ರಾಸವಾಗಿದೆ. ಹೌದು, ಇಂದು ಬೆಳತಂಗಡಿಯ ಎಸ್ಐಟಿ ಕಚೇರಿಗೆ ಭೇಟಿ ನೀಡಿದ ಪದ್ಮಲತಾ ಸಹೋದರಿ ಇಂದ್ರಾವತಿ ತನ್ನ ತಂಗಿ ಸಾವಿನ ತನಿಖೆಯನ್ನ ಎಸ್ಐಟಿ ನಡೆಸುವಂತೆ ಆಗ್ರಹಿಸಿದ್ದಾರೆ. ತನಿಖೆಗಾಗಿ ಪದ್ಮಲತಾ ಅಸ್ಥಿ ಹೊರತೆಗೆಯಲಿ. ಎಸ್ಐಟಿ ತನಿಖೆ ಮಾಡಿದ್ರೆ ತನಿಖೆಯಲ್ಲಿ ಸರಿಯಾದ ಕೊಲೆಗಾರ ಯಾರಂತ ತನಿಖೆ ಆಗಬಹುದು ಅಂತ ಹೇಳೋ ವಿಶ್ವಾಸ ಇದೆ. 90% ವಿಶ್ವಾಸ ಇದೆ. ಅವತ್ತು ಡಿಸೆಂಬರ್ 22, 2086 ಇದ್ರೆ ಕಾಲೇಜು SDM ಕಾಲೇಜಲ್ಲಿ ಓದ್ತಾ ಇದ್ಲು ತಂಗಿ ಪದ್ಮಲತಾ. 22ರಂದು ಬೆಳಿಗ್ಗೆ ಕಾಲೇಜಿಗೆ ಹೋದವಳು ಸಾಯಂಕಾಲ ಧರ್ಮಸ್ಥಳ ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದು ಇದನ್ನು ನೋಡಿದವರಿದ್ದಾರೆ. ಮತ್ತೆ ಅವಳು ಮನೆಗೆ ಬರಲಿಲ್ಲ, ಕಾಣೆಯಾಗಿದ್ಲು. ಫೆಬ್ರವರಿ 17ನೇ ತಾರೀಕು ಅವಳ ಕೊಳೆತ ಸ್ಥಿತಿಯಲ್ಲಿ ಬಾಡಿ ನರಿಯ ಹೊಳೆಯಲ್ಲಿ ಪತ್ತೆಯಾಗಿತ್ತು. ಇನ್ನು ಎಸ್ಐಟಿ ತನಿಖೆ ನಡೆಸೋದಾದ್ರೆ ಪದ್ಮಲತಾ ಅಸ್ಥಿಯನ್ನ ಹೊರತೆಗೆಯಲಿ ಅಂತ ಇಂದ್ರಾವತಿ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿದ್ದಾರೆ. ಅಂದ್ರೆ ಅವಳನ್ನು ನಾವು ಹೂಳಿದ್ದೇವೆ, ದಫನ ಮಾಡಲಿಲ್ಲ. ಅದರಿಂದಾಗಿ ಮರು ತನಿಖೆಗೆ ಬೇಕಾಗಿ ಅವಳ ಬಾಡಿ ಇದ್ರೆ ಎತ್ತಲಿಕ್ಕೆ ನಾವು ಒಪ್ಪಿಗೆ ಕೊಟ್ಟಿದ್ವಿ. ಅದು ಅವರಿಗೆ ಬಿಟ್ಟದ್ದು, ನಮಗೆ ಅದರ ಬಗ್ಗೆ ಗೊತ್ತಿಲ್ಲ. ಪೊಲೀಸರು ಯಾವ ಕೇಸನ್ನಾದ್ರೂ ಅವರು ತನಿಖೆ ಮಾಡಿ ಇದ್ದ ಸತ್ಯ ಹೊರಬರಿಸ್ತಾರೆ ಅಂತ ಹೇಳೋ ವಿಶ್ವಾಸ ನಮಗುಂಟು. ಧರ್ಮಸ್ಥಳದ ಬೋಳಿಯಾರು ಗ್ರಾಮದ ಪದ್ಮಲತಾ 1986ರ ಡಿಸೆಂಬರ್ನಲ್ಲಿ ಕಾಲೇಜಿಗೆ ಹೋಗಿದ್ರು. ಆದರೆ ಉಜಿರೆ ಕಾಲೇಜಿನಿಂದ ಮನೆಗೆ ವಾಪಸ್ ಆಗಲಿಲ್ಲ. ಎಷ್ಟೇ ಹುಡುಕಿದ್ರೂ ಪದ್ಮಲತಾ ಕುರು ಮಾತ್ರ ಪತ್ತೆಯಾಗಿರಲಿಲ್ಲ. 56 ದಿನಗಳ ಬಳಿಕ ನೇತ್ರಾವತಿ ನದಿಯಲ್ಲಿ ಮೃತದೇಹ ಪತ್ತೆಯಾಗಿತ್ತು. ಫೆಬ್ರವರಿ 17, 1987ರಲ್ಲಿ ಪದ್ಮಲತಾ ಶವ ಕೈಕಾಲು ಕಟ್ಟಿ ಹಾಕಿದ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಸಾಕಷ್ಟು ಹೋರಾಟದ ಬಳಿಕ ಪದ್ಮಲತಾ ಕೇಸ್ ಸಿಐಡಿಗೆ ಹಸ್ತಾಂತರವಾಗಿತ್ತು. ಪದ್ಮಲತಾ ಅತ್ಯಾಚಾರ ಎಸಗಿ ಕೊಲೆ ಮಾಡಿರೋ ಅನುಮಾನ ಕೂಡ ವ್ಯಕ್ತವಾಗಿತ್ತು. ಆದರೆ ಸಿಐಡಿ ಪತ್ತೆಯಾಗದ ಪ್ರಕರಣ ಎಂದು ಕೇಸ್ ಕ್ಲೋಸ್ ಮಾಡಿತ್ತು. ಈಗ ಮತ್ತೆ ಪದ್ಮಲತಾ ಕೊಲೆ ಕೇಸ್ ಚರ್ಚೆಗೆ ಗ್ರಾಸವಾಗಿದೆ. ಎಸ್ಐಟಿ ಪ್ರಕರಣವನ್ನ ಕೈಗೆತ್ತಿಕೊಂಡು ಕೇಸ್ ರಿಓಪನ್ ಮಾಡುತ್ತಾ ನೊಂದ ಕುಟುಂಬಕ್ಕೆ ನ್ಯಾಯ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣು ಸ್ಮಾರಕ ಧ್ವಂಸ ಮಾಡಿದ್ದಕ್ಕೆ ಅಭಿಮಾನಿಗಳ ಕಿಚ್ಚು ಸ್ಫೋಟ ಆಗಿದೆ. ಇಂದು ಫಿಲ್ಮ್ ಚೇಂಬರ್ಗೆ ನುಗ್ಗಿದ ಫ್ಯಾನ್ಸ್ ಹೈಡ್ರಾಮವನ್ನ ಮಾಡಿದ್ದಾರೆ. ಫಿಲಂ ಚೇಂಬರ್ ಮುಂದೆ ವಿಷ್ಣು ಅಭಿಮಾನಿಗಳ ಆಕ್ರೋಶ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಕಚೇರಿಗೆ ಮುತ್ತಿಗೆಗೆ ಯತ್ನ. ವಾಣಿಜ್ಯ ಕಚೇರಿ ಒಳಗಡೆ ಧರಣಿ ಕುಳಿತ ಅಭಿಮಾನಿಗಳು, ಕೆಲಕಾಲ ಪೊಲೀಸರ ಜೊತೆ ವಾಗ್ವಾದ. ವಿಷ್ಣು ಸ್ಮಾರಕ ಧ್ವಂಸಕ್ಕೆ ಸಿಡಿದ ಅಭಿಮಾನಿಗಳು. ಫಿಲಂ ಚೇಂಬರ್ಗೆ ಮುತ್ತಿಗೆ ಹಾಕಿದ ಫ್ಯಾನ್ಸ್. ಸಾಹಸ ಸಿಂಹ ವಿಷ್ಣುವರ್ಧನ್ ಸ್ಮಾರಕ ಧ್ವಂಸ ಮಾಡಿರುವುದು ಅಭಿಮಾನಿಗಳ ಕಣ್ಣು ಕೆಂಪಾಗಿಸಿದೆ. ಸಾಹಸ ಸಿಂಹನಿಗೆ ಅವಮಾನ ಆಗಿದ್ರು ಯಾರು ನ್ಯಾಯ ಕೊಡಿಸ್ತಿಲ್ಲ ಅಂತ ಆರೋಪಿಸಿ ಫಿಲ್ಮ್ ಚೇಂಬರ್ಗೆ ಮುತ್ತಿಗೆ ಹಾಕಿ ಆಕ್ರೋಶ ಹೊರಹಾಕಿದ್ದಾರೆ. ಅಭಿಮಾನ್ ಸ್ಟುಡಿಯೋ ಹಾಗೂ ವಿಷ್ಣುವರ್ಧನ್ ಅಭಿಮಾನಿಗಳ ನಡುವೆ ಫೈಟ್ ಜೋರಾಗಿದೆ. ವಿಷ್ಣು ಸ್ಮಾರಕವಿದ್ದ ಅಭಿಮಾನ್ ಸ್ಟುಡಿಯೋ ಜಾಗ ಉಳಿಸಿ ಅಂತ ಫ್ಯಾನ್ಸ್ ಆಗ್ರಹಿಸಿದ್ದಾರೆ. ಸರ್ಕಾರದ ವಿರುದ್ಧ ವಿಷ್ಣುವರ್ಧನ್ ಅಭಿಮಾನಿಗಳ ಸಿಟ್ಟು ಸ್ಫೋಟಗೊಂಡಿದೆ. ಪುಣ್ಯಭೂಮಿ ಹುಟ್ಟಿದವರು ಕನ್ನಡ ದ್ರೋಹಿಗಳು ಅಂತ ಕಿಡಿಕಾರ್ತಿದ್ದಾರೆ. ಆಗಸ್ಟ್ 17ರಂದು ಜಯನಗರ ನಿವಾಸದಲ್ಲಿ ನಟ ಕಂ ವಿಷ್ಣುವರ್ಧನ್ ಅಳಿಯ ಅನಿರುದ್ಧ್ ಸಭೆ ಕರೆದಿದ್ದಾರೆ. ಸ್ಮಾರಕ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋಣ ಅಂತ ಹೇಳಿದ್ದಾರೆ. ಇತ್ತೀಚೆಗೆ ಅಭಿಮಾನ್ ಸ್ಟುಡಿಯೋದಲ್ಲಿ ನಡೆದಿರತಕ್ಕಂತಹ ದುರ್ಘಟನೆ ಏನಿದೆ ಅದು ಅತ್ಯಂತ ಖಂಡನೀಯ. ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೋಸ್ಕರ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಕಾರಾತ್ಮಕವಾಗಿ ಯೋಚನೆ ಮಾಡೋದಕ್ಕೋಸ್ಕರ ನಾವೆಲ್ಲರೂ ಸೇರೋಣ.
ಇದೇ ಭಾನುವಾರ 17ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಅಪ್ಪ ಅವರ ಸಾಹಸಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜಯನಗರ ಮನೆಗೆ ತಾವೆಲ್ಲರೂ ಹೆಚ್ಚು ಸಂಖ್ಯೆಯಲ್ಲಿ ಬನ್ನಿ ಅಂತ ನಾನು ಈ ವಿಡಿಯೋ ಮುಖಾಂತರ ತಮ್ಮಲ್ಲಿ ಕೈ ಮುಗಿದು ಕಳಕಳಿಯಿಂದ ಕೇಳ್ಕೊತೀನಿ. ರಾಜ್ಯದಲ್ಲಿ ವಿಷ್ಣು ಅಭಿಮಾನಿಗಳ ಹೋರಾಟದ ಕಿಚ್ಚು ಜೋರಾಗಿದೆ. ಸರ್ಕಾರ ಸ್ಮಾರಕ ಜಟಪಟಿಗೆ ಅಂತ್ಯವಾಡುತ್ತಾ ಅಥವಾ ನನಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ ಎಂಬಂತೆ ಕುಳಿತುಕೊಳ್ಳುತ್ತಾ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಈ ನಡುವೆ ಪದ್ಮಲತಾ ಕೇಸ್ ರಿಓಪನ್ ಆಗುತ್ತಾ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಪ್ರಕರಣ ಬಗ್ಗೆ ಪದ್ಮಲತಾ ಸಹೋದರಿ ಇಂದ್ರಾವತಿ ಏನ್ ಹೇಳಿದ್ರು ಅನ್ನೋ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ ನೋಡೋಣ ಬನ್ನಿ. ನಾಲ್ಕು ದಶಕಗಳ ಬಳಿಕ ಮುನ್ನೆಲೆಗೆ ಪದ್ಮಲತಾ ಕೇಸ್. ಎಸ್ಐಟಿ ತನಿಖೆಗೆ ಆಗ್ರಹಿಸಿದ ಸಹೋದರಿ ಇಂದ್ರಾವತಿ. ಧರ್ಮಸ್ಥಳ ರಹಸ್ಯ, ಶವಕ್ಕಾಗಿ ಎಸ್ಐಟಿ ತೀವ್ರವಾದ ಶೋಧ. ನಿಗೂಢ ವ್ಯಕ್ತಿ ನೀಡಿದ ದೂರಿನ ಅನ್ವಯ ಧರ್ಮಸ್ಥಳದಲ್ಲಿ ಎಸ್ಐಟಿ ಅಧಿಕಾರಿಗಳು ಶವಗಳಿಗಾಗಿ ತೀವ್ರವಾದ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಈ ಮಧ್ಯೆ 4 ದಶಕಗಳ ಹಿಂದೆ ಸಾವಿಗೀಡಾದ ಪದ್ಮಲತಾ ಸಾವು ಕೇಸ್ ಮತ್ತೆ ಚರ್ಚೆಗೆ ಗ್ರಾಸವಾಗಿದೆ. ಹೌದು, ಇಂದು ಬೆಳತಂಗಡಿಯ ಎಸ್ಐಟಿ ಕಚೇರಿಗೆ ಭೇಟಿ ನೀಡಿದ ಪದ್ಮಲತಾ ಸಹೋದರಿ ಇಂದ್ರಾವತಿ ತನ್ನ ತಂಗಿ ಸಾವಿನ ತನಿಖೆಯನ್ನ ಎಸ್ಐಟಿ ನಡೆಸುವಂತೆ ಆಗ್ರಹಿಸಿದ್ದಾರೆ. ತನಿಖೆಗಾಗಿ ಪದ್ಮಲತಾ ಅಸ್ಥಿ ಹೊರತೆಗೆಯಲಿ. ಎಸ್ಐಟಿ ತನಿಖೆ ಮಾಡಿದ್ರೆ ತನಿಖೆಯಲ್ಲಿ ಸರಿಯಾದ ಕೊಲೆಗಾರ ಯಾರಂತ ತನಿಖೆ ಆಗಬಹುದು ಅಂತ ಹೇಳೋ ವಿಶ್ವಾಸ ಇದೆ. 90% ವಿಶ್ವಾಸ ಇದೆ. ಅವತ್ತು ಡಿಸೆಂಬರ್ 22, 2086 ಇದ್ರೆ ಕಾಲೇಜ್ SDM ಕಾಲೇಜಲ್ಲಿ ಓದ್ತಾ ಇದ್ಲು ತಂಗಿ ಪದ್ಮಲತಾ. 22ರಂದು ಬೆಳಗ್ಗೆ ಕಾಲೇಜಿಗೆ ಹೋದವಳು ಸಾಯಂಕಾಲ ಧರ್ಮಸ್ಥಳ ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದು ಇದನ್ನು ನೋಡಿದವರಿದ್ದಾರೆ. ಮತ್ತೆ ಅವಳು ಮನೆಗೆ ಬರಲಿಲ್ಲ, ಕಾಣೆಯಾಗಿದ್ಲು. ಫೆಬ್ರವರಿ 17ನೇ ತಾರೀಕು ಅವಳ ಕೊಳೆತ ಸ್ಥಿತಿಯಲ್ಲಿ ಬಾಡಿ ನರಿಯ ಹೊಳೆಯಲ್ಲಿ ಪತ್ತೆಯಾಗಿತ್ತು. ಇನ್ನು ಎಸ್ಐಟಿ ತನಿಖೆ ನಡೆಸೋದಾದ್ರೆ ಪದ್ಮಲತಾ ಅಸ್ಥಿಯನ್ನ ಹೊರತೆಗೆಯಲಿ ಅಂತ ಇಂದ್ರಾವತಿ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿದ್ದಾರೆ. ಅಂದ್ರೆ ಅವಳನ್ನು ನಾವು ಹೂಳಿದ್ದೇವೆ, ದಫನ ಮಾಡಲಿಲ್ಲ. ಅದರಿಂದಾಗಿ ಮರು ತನಿಖೆಗೆ ಬೇಕಾಗಿ ಅವಳ ಬಾಡಿ ಇದ್ರೆ ಎತ್ತಲಿಕ್ಕೆ ನಾವು ಒಪ್ಪಿಗೆ ಕೊಟ್ಟಿದ್ವಿ. ಅದು ಅವರಿಗೆ ಬಿಟ್ಟದ್ದು, ನಮಗೆ ಅದರ ಬಗ್ಗೆ ಗೊತ್ತಿಲ್ಲ. ಪೊಲೀಸರು ಯಾವ ಕೇಸನ್ನಾದ್ರೂ ಅವರು ತನಿಖೆ ಮಾಡಿ ಇದ್ದ ಸತ್ಯ ಹೊರಬರಿಸ್ತಾರೆ ಅಂತ ಹೇಳೋ ವಿಶ್ವಾಸ ನಮಗುಂಟು. ಧರ್ಮಸ್ಥಳದ ಬೋಳಿಯಾರು ಗ್ರಾಮದ ಪದ್ಮಲತಾ 1986ರ ಡಿಸೆಂಬರ್ನಲ್ಲಿ ಕಾಲೇಜಿಗೆ ಹೋಗಿದ್ರು. ಆದರೆ ಉಜಿರೆ ಕಾಲೇಜಿನಿಂದ ಮನೆಗೆ ವಾಪಸ್ ಆಗಲಿಲ್ಲ. ಎಷ್ಟೇ ಹುಡುಕಿದ್ರೂ ಪದ್ಮಲತಾ ಕುರು ಮಾತ್ರ ಪತ್ತೆಯಾಗಿರಲಿಲ್ಲ. 56 ದಿನಗಳ ಬಳಿಕ ನೇತ್ರಾವತಿ ನದಿಯಲ್ಲಿ ಮೃತದೇಹ